ನಮಸ್ಕಾರ ಎಲ್ಲರಿಗೂ. ಗುಂಡ ಮತ್ತು ಟಿಮ್ಮ ಜೊತೆ ಇನ್ನೊಂದು ಮಜಾ ಎಪಿಸೋಡ್ಗೆ ಸ್ವಾಗತ. ಇವತ್ತು ನಾವು ಟೀಚರ್ಸ್ ಡೇನ ವಿಶೇಷ ಕಥೆಯೊಂದಿಗೆ ಆಚರಿಸುತ್ತಿದ್ದೇವೆ. ರೆಡಿ? ಹೋಗೋಣ. ಒಂದು ದಿನ ಬೆಳಿಗ್ಗೆ ಗುಂಡ ಟಿಮ್ಮನ ಹತ್ರ ಹೋಗಿ, ಟಿಮ್ಮ, ನಿನ್ನ ಹೆಂಡ್ತಿಗೆ ಒಂದು ಗುಲಾಬಿ ಕೊಟ್ಟು ಬಾ ಅಂತ ಹೇಳ್ತಾನೆ. ಟಿಮ್ಮ ಗೊಂದಲದಿಂದ, ಯಾಕೆ ಅಂತ ಕೇಳ್ತಾನೆ. ಗುಂಡ ನಕ್ಕು, ಇವತ್ತು ಟೀಚರ್ಸ್ ಡೇ ಅಲ್ವಾ ಗೆಳೆಯ ಅಂತ ಹೇಳ್ತಾನೆ. ಟಿಮ್ಮ ನಕ್ಕು, ಗೊತ್ತು, ಆದರೆ ನನ್ನ ಹೆಂಡ್ತಿ ಟೀಚರ್ ಅಲ್ಲ ಅಂತ ಹೇಳ್ತಾನೆ. ಗುಂಡ ಅರ್ಥಪೂರ್ಣ ನಗುವಿನೊಂದಿಗೆ, ಅದು ನಿಜ, ಆದರೆ ಬೇರೆ ಯಾರ ಹತ್ರನೂ ಕಲಿತಿದ್ದಕ್ಕಿಂತ ಹೆಚ್ಚು ಅವಳ ಹತ್ರನೇ ಕಲಿತಿಲ್ವಾ ಅಂತ ಕೇಳ್ತಾನೆ. ಟಿಮ್ಮ ಸ್ವಲ್ಪ ಹೊತ್ತು ಯೋಚಿಸುತ್ತಾ ನಿಂತು ಬಿಡ್ತಾನೆ. ಅವನ ಹೆಂಡ್ತಿ ಕಲಿಸಿಕೊಟ್ಟ ಜೀವನ ಪಾಠಗಳು, ಸಣ್ಣ ಸಣ್ಣ ಸಹಾಯಗಳು ಮತ್ತು ಅಪಾರ ಬೆಂಬಲ ಎಲ್ಲವೂ ಅವನಿಗೆ ನೆನಪಾಗುತ್ತೆ. ಗುಂಡ ಮುಂದುವರೆಸಿ, ಕೆಲವೊಮ್ಮೆ ಬೆಸ್ಟ್ ಟೀಚರ್ಸ್ ಕ್ಲಾಸ್ ರೂಮ್ನಲ್ಲಿ ಸಿಗಲ್ಲ ಅಂತ ಹೇಳ್ತಾನೆ. ಅವರು ನಮ್ಮ ಜೀವನವನ್ನು ಪ್ರತಿದಿನ ರೂಪಿಸುವವರು ಅಂತ ಹೇಳ್ತಾನೆ. ಗುಂಡನ ಮಾತಿನಲ್ಲಿರುವ ಜ್ಞಾನವನ್ನು ಟಿಮ್ಮ ಅರಿತುಕೊಳ್ಳುತ್ತಾನೆ. ಅವನು ಮುಗುಳ್ನಕ್ಕೂ, ನೀನು ಹೇಳಿದ್ದು ಸರಿ ಗುಂಡ, ನಾನು ಅವಳಿಗೆ ಒಂದು ಗುಲಾಬಿ ಕೊಡ್ತೀನಿ ಅಂತ ಹೇಳ್ತಾನೆ. ಗುಂಡ ಟಿಮ್ಮನ ಬೆನ್ನಿಗೆ ತಟ್ಟಿ, ಅದೇ ಉತ್ಸಾಹ. ನೆನಪಿರಲಿ, ಟೀಚರ್ಸ್ ಡೇ ಅಂದರೆ ನಮಗೆ ಬೆಲೆಬಾಳುವ ಪಾಠಗಳನ್ನು ಕಲಿಸುವವರನ್ನು ಗೌರವಿಸುವ ದಿನ. ಅವರು ಕ್ಲಾಸ್ರೂಮ್ನಲ್ಲಿದ್ದರೂ ಅಥವಾ ಮನೆಯಲ್ಲಿದ್ದರೂ ಅಂತ ಹೇಳ್ತಾನೆ. ಟಿಮ್ಮ ತನ್ನ ಹೆಂಡ್ತಿಗಾಗಿ ಮತ್ತು ಅವಳು ಕಲಿಸಿದ ಪಾಠಗಳಿಗಾಗಿ ಕೃತಜ್ಞತೆ ತೋರಿಸುತ್ತಾ ಗುಲಾಬಿ ಹುಡುಕಲು ಓಡುತ್ತಾನೆ. ಸ್ನೇಹಿತರೆ, ಈ ಟೀಚರ್ಸ್ ಡೇನಲ್ಲಿ ನಮ್ಮ ಜೀವನದಲ್ಲಿರುವ ಎಲ್ಲಾ ಗುರುಗಳನ್ನು ನೆನೆಯೋಣ. ಅವರು ಅಧಿಕೃತ ಶಿಕ್ಷಕರಾಗಿರಲಿ ಅಥವಾ ನಮಗೆ ದಾರಿ ತೋರಿಸಿದವರಾಗಿರಲಿ. ನೋಡಿದ್ದಕ್ಕೆ ಧನ್ಯವಾದಗಳು. ಗುಂಡ ಮತ್ತು ಟಿಮ್ಮರ ಹೆಚ್ಚಿನ ಮಜಾ ಕಥೆಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಬಾರಿ ಸಿಗೋಣ.